ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಮೈಕ್ರೋಸಾಫ್ಟ್ ವರ್ಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೈಕ್ರೋಸಾಫ್ಟ್ ವರ್ಡ್ ಬಗ್ಗೆ ಏನಪ್ಪ ಅಂತಂದರೆ, ಮೈಕ್ರೋಸಾಫ್ಟ್ ವರ್ಡ್ನ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ನಾವು ಮೈಕ್ರೋಸಾಫ್ಟ್ ವರ್ಡ್ನ ಬೇಸಿಕ್ ಇಂಟ್ರೊಡಕ್ಷನ್ ಏನಿರುತ್ತೆ ಅಂದರೆ, ಮೊದಲನೇದಾಗಿ ನಾವು ನಮ್ಮ ಫೋನ್ ಲ್ಯಾಪ್ಟಾಪಲ್ಲಿ ಏನು ಮಾಡ್ಕೊಂಡಿರಬೇಕು ಅಥವಾ ಕಂಪ್ಯೂಟರ್ನಲ್ಲಿ ನಾವು ಮೈಕ್ರೋಸಾಫ್ಟ್ ವರ್ಡ್ನ ಫಸ್ಟ್ ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಈ ಒಂದು ಆ್ಯಪ್ನ ಓಪನ್ ಮಾಡ್ಕೊಂಡು ನೋಡೋದಾದರೆ, ಇದರಲ್ಲಿ ಮೊದಲನೇದಾಗಿ ಇಲ್ಲಿ ನಮಗೆ ಫೈಲ್ ಅಂತ ಕಾಣಿಸುತ್ತಲ್ವ, ಈ ಫೈಲ್ನ ಓಪನ್ ಮಾಡಿದಾಗೆ ನಮಗೆ ಏನೆಲ್ಲ ಸಿಗ್ತಾವಪ್ಪ ಅಂದರೆ, ಓಪನ್, ಸೇವ್ ಆ್ಯಸ್, ಪ್ರಿಂಟ್, ಶೇರ್, ಎಕ್ಸ್ಪೋರ್ಟ್, ಇವೆಲ್ಲ ಆಪ್ಷನ್ಸ್ಗಳು ನಮಗೆ ಒಂದು ಫೈಲ್ನ ಓಪನ್ ಮಾಡಿದಾಗ ಸಿಗ್ತಾ ಹೋಗುತ್ತೆ. ಅಂದರೆ ನೀವು ಯಾವುದೇ ಒಂದು ಡಾಕ್ಯುಮೆಂಟ್ನ ಸೇವ್ ಮಾಡಿದಾಗ ಅಲ್ಲಿ ಸೇವ್ ಆಗಿರುತ್ತೆ. ಓಪನ್ ಮಾಡಲು ಈ ಒಂದು ಫೈಲ್ನ ಯೂಸ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಇದನ್ನು ನಾವು ಆಫೀಸ್ ಬಟನ್ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಿದ್ರೆ ಮೇಲ್ಗಡೆ ನೋಡ್ರಿ, ಇಲ್ಲಿ ಸೇವ್, ಹಂಡೋ, ರೀಡೋ ಆ್ಯಂಡ್ ಪ್ರಿಂಟ್, ಏನು ಇವು 3 ಆಪ್ಷನ್ಸ್ಗಳು ಇಲ್ಲಿ ಕಾಣಿಸ್ತಾ ಇದ್ದಾವಲ್ಲ, ಇವು 4 ಆಪ್ಷನ್ಸ್ಗಳು, ಇವನ್ನ ನಾವು ಏನಂತ ಕರಿತೀವಿ ಅಂದರೆ ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ಅಂತೇಳಿ ಕರಿತಾ ಹೋಗ್ತೀವಿ. ಹೌದಾ? ಹಾಗಿದ್ರೆ ಇಲ್ಲಿ ನೋಡ್ರಿ, ಡಾಕ್ಯುಮೆಂಟ್ ಮೈಕ್ರೋಸಾಫ್ಟ್ ವರ್ಡ್ ಅಂತ ಏನು ಕಾಣಿಸುತ್ತಲ್ವ, ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಟೈಟಲ್ ಬಾರ್ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಿದ್ರೆ ಅದಕ್ಕೆ ಕೆಳಗಡೆ ಬನ್ನಿ, ಇಲ್ಲಿ ಹೋಮ್, ಇನ್ಸರ್ಟ್, ಡ್ರಾ, ಡಿಸೈನ್, ಲೇಔಟ್, ರೆಫರೆನ್ಸ್, ಮೇಲಿಂಗ್, ರಿವ್ಯೂ, ಇವೆಲ್ಲ ಏನು ಕಾಣಿಸ್ತಿದ್ದಾವಲ್ಲ, ಇವು ಎಷ್ಟಿದ್ದಾವೆ, 8 ಆಪ್ಷನ್ಸ್ ಏನಿದಾವಲ್ವ, ಇವು ಎಷ್ಟು ಆಪ್ಷನ್ಸ್ಗಳು ಒಂದನ್ನೇ ಓಪನ್ ಮಾಡ್ತಾ ಹೋದರೆ ಕೆಲವೊಂದು ಆಪ್ಷನ್ಸ್ಗಳು ಓಪನ್ ಆಗ್ತಾ ಹೋಗ್ತವೆ. ಹೌದಾ? ಆ ಆಪ್ಷನ್ಸ್ಗಳನ್ನ ನಾವು ಇಲ್ಲಿ ಟೂಲ್ಸ್ ಅಂತೇಳಿ ಕರಿತೀವಿ. ಪ್ರತಿಯೊಂದು ಓಪನ್ ಮಾಡಿದಾಗೆ ತನ್ನ ಆಪ್ಷನ್ಸ್ಗಳನ್ನ ಕೊಡ್ತಾ ಹೋಗುತ್ತೆ. ಆ ಒಂದು ಗ್ರೂಪ್ಗಳಿಗೆ ನಾವೇನಂತ ಕರಿತೀವಪ್ಪ ಅಂತಂದರೆ, ಇಲ್ಲಿ ಕಮ್ಯಾಂಡ್ ಗ್ರೂಪ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಇಷ್ಟಕ್ಕೂ ನಾವೇನಂತ ಕರಿತೀವಿ, ಅದರ ಒಂದು ಆಪ್ಷನ್ಗಳಿಗೆ ಕಮ್ಯಾಂಡ್ ಗ್ರೂಪ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಅದೇ ರೀತಿ ಇಲ್ಲಿ ಕೆಳಗಡೆ ಬಂದು ನೋಡೋದಾದರೆ, ಇಲ್ಲೊಂದು ಸ್ಕೇಲ್ ಕಾಣಿಸ್ತಿದೆ ಅಲ್ವಾ, ಈ ಪೇಜ್ನಲ್ಲಿ ಒಂದು ನಮಗೆ ಸ್ಕೇಲ್ ಕಾಣಿಸ್ತಾ ಇದೆ. ಹೌದಾ? ಈ ಪೇಜ್ನಲ್ಲಿ ಮೇಲ್ಗಡೆ ಒಂದು ಇಲ್ಲಿ ಸ್ಕೇಲ್ ಅದೇ ಥರ ಲೆಫ್ಟ್ ಸೈಡ್ ಕೂಡ ಒಂದು ನಮಗೆ ಸ್ಕೇಲ್ ಕಾಣಿಸ್ತಾ ಇದೆ ಅಲ್ವಾ. ಈ ಸ್ಕೇಲ್ನ ನಾವು ರೂಲರ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಈ ಸ್ಕೇಲ್ಗಳನ್ನ ನಾವು ರೂಲರ್ಸ್ ಅಂತ ಕರಿತಾ ಹೋಗ್ತೀವಿ. ಹೌದಾ? ಹಾಗಿದ್ರೆ ಇಲ್ಲಿ ರೈಟ್ ಸೈಡಲ್ಲೊಂದು ಬಟನ್ ಕಾಣಿಸುತ್ತೆ. ಹೌದಾ? ರೈಟ್ ಸೈಡಲ್ಲೊಂದು ಬಟನ್ಸ್ ಕಾಣಿಸುತ್ತೆ. ಕೆಳಗಡೆ ಮೇಲೆ ನಾವು ಇದನ್ನು ಮಾಡ್ತಾ ಹೋದರೆ ಇದನ್ನು ನಾವೇನಂತ ಕರಿತೀವಿ, ಸ್ಕಾಲರ್ಸ್ ಅಂತೇಳಿ ಕರಿತೀವಿ. ಸ್ಕಾಲರ್ಸ್ ಅಂತೇಳಿ ಕರಿತಾ ಹೋಗ್ತೀವಿ ಇದನ್ನು. ಹಾಗಿದ್ರೆ ಈ ಪೇಜ್ನ ಒಂದು ಲೆಫ್ಟ್ ಸೈಡ್ ಬಂದೆ ಅಂದರೆ ಈ ಪೇಜ್ನ ಒಂದು ಬಾಟಮ್ನಲ್ಲಿ ಲೆಫ್ಟ್ ಸೈಡ್ ಬಂದರೆ ಇಲ್ಲಿ ಪೇಜ್ ನಂಬರ್ಸು ಮತ್ತು ವರ್ಡ್ಸು ಅಂತ ಇದೆ ಅಲ್ವಾ. ಈಗ ಒಂದು ಸ್ಟೇಟಸನ್ನು ತೋರಿಸ್ತಾ ಹೋಗುತ್ತೆ. ಅಂದರೆ ನಾವಿಲ್ಲಿ ಎಷ್ಟು ಪೇಜಸ್ನ ಪ್ರಿಂಟ್ ಮಾಡಿದ್ದೀವಿ ಅನ್ನೋದನ್ನ ಇಲ್ಲಿ ಪೇಜ್ ನಂಬರ್ ಮುಖಾಂತರ ತೋರಿಸ್ತಾ ಹೋಗುತ್ತೆ. ಹಾಗೆ ಈ ವರ್ಡ್ ನೋಡಿಲಿ, ಎಕ್ಸಾಂಪಲ್ಲು ಒಂದು ವರ್ಡ್ನ ನಾವು ಹೆಲೋ ಅಂತ ಟೈಪ್ ಮಾಡಿದ್ವಿ. ಹೌದಾ? ಹೆಲೋ ಅಂತ ಈ ವರ್ಡ್ನ ಟೈಪ್ ಮಾಡಿದ್ವಲ್ಲ, ಇಲ್ಲಿ ನೋಡಿರಿ, ಇಲ್ಲಿ ಫಸ್ಟಿಗೆ ನಾನು ಇದು ವರ್ಡ್ 0 ಆಗಿತ್ತು. ಈಗ ಒಂದು ವರ್ಡ್ ಟೈಪ್ ಮಾಡಿದ ತಕ್ಷಣ ಅಲ್ಲಿ ವರ್ಡ್ 1 ಅಂತ ಆಯಿತು. ಹೌದಾ? ಅದೇ ಥರ ಇಲ್ಲಿ ನಾವು ಎಷ್ಟು ಪದಗಳನ್ನ ಟೈಪ್ ಮಾಡ್ತಾ ಹೋಗ್ತೀವೋ ಅಷ್ಟು ಪದಗಳನ್ನ ಇದು ತೋರಿಸ್ತಾ ಹೋಗುತ್ತೆ. ಹಾಗೆ ಇದು ಎಷ್ಟು ಪೇಜಸ್ನ ನಾವು ಟೈಪ್ ಮಾಡಿದ್ದೀವಿ ಅನ್ನೋದನ್ನ ತೋರಿಸುತ್ತಾ ಹೋಗುತ್ತೆ. ಇಲ್ಲಿ ಒಂದು ಸ್ಟೇಟಸ್ನ ತೋರಿಸ್ತಾ ಹೋಗುತ್ತೆ. ನಾವು ಟೈಪಿಂಗ್ ಮಾಡ್ತಿದ್ರೆ ಟೈಪಿಂಗ್ ಅಂತೇಳಿ ತೋರಿಸ್ತಾ ಹೋಗುತ್ತೆ. ಅದೇ ರೀತಿಯಾಗಿ ರೈಟ್ ಸೈಡ್ ಬರೋದಾದರೆ ಇಲ್ಲಿ ಒಂದು 3 ಆಪ್ಷನ್ಸ್ ಕಾಣಿಸ್ತಿದ್ದಾವಲ್ವ. ಇಲ್ಲಿ ಇದು ಪ್ರಿಂಟ್, ಲೇಔಟು, ಪೇಜ್, ಡಾಕ್ಯುಮೆಂಟಿಂದ ಏನಿದೆ ಅಲ್ವ, ಇವು ಏನು ಮಾಡ್ತೇವೆ, ನಾವು ಪೇಜಸ್ಗಳನ್ನ ಕನ್ವರ್ಟ್ ಮಾಡ್ತಾವೆ. ಸಿಂಗಲ್ ಪೇಜಸ್ಸಿಂದ ಡಬಲ್ ಪೇಜಸ್ಗೂ ನಾವು ಕನ್ವರ್ಟ್ ಮಾಡ್ತಾ ಹೋಗ್ಬೋದು. ಈ ಪೇಜ್ಗಳನ್ನ ನಮಗೆ ಕನ್ವರ್ಟ್ ಮಾಡ್ಕೊತ ಹೋಗ್ಬೋದು. ಒಂದು ವೆಬ್ ಲೇಔಟ್ನಲ್ಲಿ ನಾವು ಪೇಜಸ್ಗಳನ್ನ ಕನ್ವರ್ಟ್ ಮಾಡ್ತಾ ಹೋಗ್ಬೋದು. ಹಾಗೆ ಅದರ ಪಕ್ಕದಲ್ಲಿ ನೋಡಿರಿ ಮೈನಸ್ ಮತ್ತು ಪ್ಲಸ್ ಇದೆ. ನಮಗೆ ಪೇಜ್ನ ಜೂಮ್ ಇನ್ ಬೇಕಂತಂದರೆ
ಝೂಮ್ ಇನ್ ಮಾಡ್ತಾ ಹೋಗ್ಬೋದು, ಚಿಕ್ಕದು ಮಾಡ್ತಾ ಹೋಗ್ಬೋದು. ಅದೇ ಥರ ಝೂಮ್ ಔಟ್ ಬೇಕಪ್ಪ ಅಂದರೆ ನಾವು ಪ್ಲಸ್ನ ಕ್ಲಿಕ್ ಮಾಡ್ತಾ ಹೋಗ್ಬೇಕು. ಅವಾಗ ನಮಗೆ ಪೇಜಸ್ಸು ದೊಡ್ಡದಾಗಿ ಕಾಣಿಸ್ತಾ ಹೋಗುತ್ತೆ. ಮೈನಸ್ ಮೇಲೆ ಕ್ಲಿಕ್ ಮಾಡಿದರೆ ಝೂಮ್ ಇನ್ ಆಗುತ್ತೆ. ಅದೇ ಥರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಝೂಮ್ ಔಟ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ವ ಫ್ರೆಂಡ್ಸ್, ಮೈಕ್ರೋಸಾಫ್ಟ್ ವರ್ಡ್ ಯಾವ ಥರ ಇದನ್ನ ಓಪನ್ ಮಾಡ್ಬೋದು, ಆ ಥರ ಯೂಸ್ ಮಾಡ್ಕೋಬೋದು. ಇಲ್ಲಿ ಏನೇನು ನೋಡ್ತಾ ಹೋಗಿದ್ದೀವಿ ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡ್ವಿ. ಹಾಗೆ ಮುಂದಿನ ತರಗತಿಯಲ್ಲಿ ನಾವು ಇದರ ಒಂದು ಪ್ರತಿಯೊಂದು ಆಪ್ಷನ್ಸ್ನ ಓಪನ್ ಮಾಡಿ ಅದನ್ನ ಯಾವುದ್ಯಾವುದಕ್ಕೆ ಏನೇನು ಬಳಸ್ತೀವಿ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಗೊತ್ತಾಯ್ತಲ್ವ? ಓಕೆ, ಹಾಗಿದ್ರೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಶೇರ್ ಮಾಡಿರಿ, ಇದನ್ನ ಲೈಕ್ ಮಾಡಿರಿ. ಈ ಕ್ಲಾಸ್ ಇಷ್ಟ ಆಗಿದ್ದರೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ತಾ ಹೋಗಿ. ಹಾಗೆ ಮುಂದಿನ ಕ್ಲಾಸ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.